ಸ್ಪೈನ್, ಮೇಲ್ಸ್, ಫಿಮೇಲ್ಸ್, ಐಟಿ ಪರ್ಸನ್ಸ್ ಎಲ್ಲರೂ ಬೆನ್ನುನೋವಿನಿಂದ ಒದ್ದಾಡುತ್ತಿರುತ್ತಾರೆ. ಔಷಧಿ ತೆಗೆದುಕೊಳ್ಳುತ್ತಾರೆ, ಆಲೋಪತಿಯ ಕಡೆಗೆ ಹೋಗುತ್ತಾರೆ, ಆದರೂ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ನಾನು ಸ್ಪೈನ್ ಊರ್ಜಾ ಬಗ್ಗೆ ಮಾತನಾಡುತ್ತೇನೆ. ಹಲವರು ಬೆನ್ನುನೋವಿನ ಸಮಸ್ಯೆ ಹೊಂದಿದ್ದಾರೆ. ನೀವು ಸಾಫ್ಟ್ವೇರ್ ಬಗ್ಗೆ ಮಾತ್ರ ಮಾತನಾಡಿದ್ದೀರಿ. ಈ ಸಮಸ್ಯೆ ಪ್ರತಿಕ್ಷೇತ್ರ ಕೆಲಸ ಮಾಡುವವರಿಗೂ ಇರುತ್ತದೆ. ಅವರು ಭಯಪಟ್ಟು ಹೇಳುತ್ತಾರೆ ಬೆನ್ನು ಮುರಿದಿದೆ ಎಂದು. ಎಸ್, ಹೌದು. ಸ್ಪೈನ್ ಡೆಲಿಕೇಟ್ ಆಗಿರುತ್ತದೆ ಮತ್ತು ಬಲಹೀನತೆ ಇರುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುವುದೇನೆಂದರೆ ಬ್ಯಾಕ್ ಬೋನ್. ನಾವು ಹಿಂಬದಿ ಮೂಳೆಯನ್ನು ಜಾಗೃತೆಯಿಂದ ಕಾಪಾಡಬೇಕು. ಕೆಲವರು ಬೆಂಡ್ ಆಗ್ತಾರೆ. ಅವರು ಜೀವನದಲ್ಲಿ ಏನು ಕಳೆದುಕೊಳ್ತಾರೆ ಅಂದ್ರೆ ಆತ್ಮವಿಶ್ವಾಸ. ಬಾಗಿದಾಗ ಆತ್ಮವಿಶ್ವಾಸವು ಕಡಿಮೆಯಾಗುತ್ತದೆ. ಆತ್ಮವಿಶ್ವಾಸವುಳ್ಳ ವ್ಯಕ್ತಿ ನೇರವಾಗಿ ನಿಂತು ಮಾತನಾಡುತ್ತಾರೆ. ನಾವು ಹಲವಾರು ಪ್ರಾಡಕ್ಟ್ಸ್ಗಳನ್ನು ನೋಡುತ್ತಿದ್ದೇವೆ. ಅವುಗಳಲ್ಲಿ ನನಗೆ ಬೆಟರ್ ಅನ್ಸಿದ್ದು ಸ್ಪೈನ್ ಊರ್ಜಾ. ಸಾಮಾನ್ಯವಾಗಿ ಪ್ರತಿಯೊಂದು ಕಂಪನಿಯು ಪ್ರಾಡಕ್ಟ್ನಲ್ಲಿ ಬಳಸಿದ ಪದಾರ್ಥಗಳ ಬಗ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿರುತ್ತಾರೆ. ನಾನು ಅದನ್ನು ನೋಡುತ್ತೇನೆ. ಇದರಲ್ಲಿ ಬಳಸಿರುವ ಮುಖ್ಯ ಪದಾರ್ಥ ಕ್ಲೆನ್ಸಿಂಗ್. ನೀವು ಬಲವಾಗಿರಲು ಬಯಸಿದರೆ ಮೊದಲು ನೀವು ಶುದ್ಧವಾಗಿರಬೇಕು. ಇಲ್ಲಿ ನಾವು ಎರೆಂಡಿ ತೈಲವನ್ನು ಬಳಸಿದ್ದೇವೆ. ಎರೆಂಡಿ ತೈಲವು ಏನು ಮಾಡುತ್ತದೆ ಅಂದ್ರೆ ಶರೀರದಲ್ಲಿ ಹೆಚ್ಚಿನ ತ್ಯಾಜ್ಯವಿದ್ದರೆ ಎರೆಂಡಿ ತೈಲವು ಅದನ್ನು ಶುದ್ಧೀಕರಿಸುತ್ತದೆ. ಇದು ಸ್ಪೈನ್ ಮೇಲೆಯೂ ಹೆಚ್ಚಿನ ಪ್ರಭಾವ ಬೀರುತ್ತದೆ. ನೀವು ನಿಂತು ಬಾಗಿ ಮತ್ತೆ ನಿಂತು ಕೆಲಸ ಮಾಡಿದಾಗ ತುಂಬಾ ತ್ಯಾಜ್ಯ ಎಕ್ಯುಮ್ಯುಲೇಟ್ ಆಗ್ತದೆ. ಅದೇ ಕಾರಣದಿಂದ ನೀವು ಬ್ಯಾಕ್ ಪೇನ್ ಅನುಭವಿಸುತ್ತೀರಿ. ಸ್ಪೈನ್ ಡೆಲಿಕೇಟ್ ಆಗ್ತದೆ, ಪತ್ತು ನರಗಳು ಸ್ಟಕ್ ಆಗ್ತದೆ. ಇವುಗಳನ್ನು ಎರೆಂಡಿ ತೈಲ ಕ್ಲೀನ್ ಮಾಡ್ತದೆ. ನಂತರ ಬಲ, ಅತಿಬಲ, ಪುನರ್ನವ ದ್ರವ್ಯಗಳನ್ನು ಮೂಳೆ ಬಲಪಡಿಸಲು ಬಳಸಲಾಗುತ್ತದೆ. ಮೂಳೆ ಬಲಪಡಿಸಲು ನಮಗೆ ಕ್ಯಾಲ್ಸಿಯಂ ಬೇಕು. ಎಸ್. ಈ ಪದಾರ್ಥಗಳು ಆಯುರ್ವೇದ ಔಷಧಿ ತಯಾರಿಗಳಲ್ಲಿ ಕಂಡುಬರುತ್ತವೆ. ಈ ಪದಾರ್ಥಗಳಿಂದ ಶಕ್ತಿಯುತ ಪ್ರಾಡಕ್ಟ್ ತಯಾರಿಸಲಾಗುತ್ತದೆ. ಇದನ್ನು ಸ್ಪೈನ್ ಊರ್ಜಾ ಎಂದು ಕರೆಯಲಾಗುತ್ತದೆ. ನೀವೀಗ ಬಿ ಬೆಟರ್ನ ಸ್ಪೈನ್ ಊರ್ಜಾದ ಬೆನಿಫಿಟ್ಸ್ ಬಗ್ಗೆ ನಮಗೆ ತಿಳಿಸಿದ್ದೀರಿ. ಇದನ್ನು ಬಳಸುವುದು ಹೇಗೆ ಮತ್ತು ಯಾರು ಬಳಸಬಹುದು? ಇದನ್ನು ಕಂಪಲ್ಸರಿಯಾಗಿ ರೆಗ್ಯುಲರ್ ತಗೋಬೇಕು. ಸ್ಪೈನ್ ಕಾಪಾಡಬೇಕೆಂದು ಬಯಸುವವರು ತಗೊಳ್ಬೇಕು. ಸ್ಪೈನ್ನ ರಕ್ಷಣೆಗೆ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು. ನಮಗೆ ಮಾತ್ರವಲ್ಲ, ಎಲ್ಲರಿಗೂ. ಈ ಪ್ರಾಡಕ್ಟ್ ಅತ್ಯವಶ್ಯಕ. ಸ್ಪೋರ್ಟ್ಸ್ನಲ್ಲಿರುವವರು ಅವಶ್ಯವಾಗಿ ಬೆನ್ನುಮೂಳೆಗಳನ್ನು ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ಸ್ಪೈನ್ ಅಂದರೆ ಬೆನ್ನುಮೂಳೆ ಬಲವಾಗಿದ್ದರೆ ಬ್ರೇಕ್ ಆಗುವುದಿಲ್ಲ. ಸರ್ಕ್ಯುಲೇಷನ್ ಸಿಸ್ಟಮ್ ಮತ್ತು ವೈರಿಂಗ್ ಕೂಡ ಬೆನ್ನುಮೂಳೆಯ ಮೇಲೆ ಇರುತ್ತದೆ. ಆದ್ದರಿಂದ ನಾವು ಸ್ಪೈನ್ ಅನ್ನು ರಕ್ಷಿಸಬೇಕು. ಇದನ್ನು ಯಾವಾಗ ಮತ್ತು ಹೇಗೆ ಬಳಸುವುದು? ಆಹಾರದ ನಂತರ. ನಾವು ಗ್ಯಾಸ್ಟ್ರಿಕ್ ರಿಲೇಟೆಡ್ ಔಷಧಿಗಳನ್ನು ಆಹಾರದ ಮೊದಲು ತೆಗೆದುಕೊಳ್ಳುತ್ತೇವೆ. ಇದು ಶಕ್ತಿ ಆಹಾರ ಮತ್ತು ಕ್ಲೆನ್ಸರ್ ಆಗಿರುವುದರಿಂದ ನಾವು ಇದನ್ನು ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ನಂತರ ತೆಗೆದುಕೊಳ್ಳಬೇಕು. ರೆಗ್ಯುಲರ್ ಆಗಿ ತೆಗೆದುಕೊಂಡರೆ ಉತ್ತಮ ಎಂದು ಹೇಳ್ತೇವೆ. ನಾವು ಮೆಡಿಸಿನ್ಸ್ ಸಜೆಸ್ಟ್ ಮಾಡುತ್ತೇವೆ. ಆದರೆ ಫುಡ್ ಹ್ಯಾಬಿಟ್ಸ್ ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳದಿದ್ದರೆ ನಿಮ್ಮ ಆರೋಗ್ಯವು ಸರಿಯಾಗಿರುವುದಿಲ್ಲ. ಸರಿಯಾದ ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವುದು ಮುಖ್ಯ. ಯಾವುದೋ ಹೊತ್ತಲ್ಲಿ ಮಧ್ಯರಾತ್ರಿ ಆಹಾರ ಸೇವಿಸುವುದು ಸರಿಯಲ್ಲ. ನೀವು ಬಿ ಬೆಟರ್ನ ಸ್ಪೈನ್ ಊರ್ಜಾದ ತೈಲಪಾಕ ವಿಧಾನ ಪ್ರಕ್ರಿಯೆಯ ಬಗ್ಗೆ ನಮಗೆ ಹೇಳಬಹುದೇ? ಬಿ ಬೆಟರ್ನ ಸ್ಪೈನ್ ಊರ್ಜಾ ತಯಾರಿಸುವಾಗ ಶುದ್ಧ ಟ್ರೆಡಿಷನಲ್ ತೈಲಪಾಕ ವಿಧಾನ ಮತ್ತು ವಿಶೇಷ ವಿಧಾನವನ್ನು ಬಳಸಲಾಗುತ್ತದೆ. ಇದು ಮುಖ್ಯವಾದ ವಿಷಯ. ಸೀಮಿತ ಸಂಖ್ಯೆಯ ಪ್ರಾಡಕ್ಟ್ಸ್ಗಳಿಗೆ ಮಾತ್ರ ಈ ತೈಲಪಾಕ ವಿಧಾನವನ್ನು ಬಳಸಲಾಗುತ್ತದೆ. ಇದಕ್ಕೆ ಸಂಗ್ರಹಿಸಿದ ಗಿಡಮೂಲಿಕೆಗಳು ಸಹ ಉತ್ತಮ ಗುಣಮಟ್ಟದ್ದಾಗಿವೆ. ಅವುಗಳನ್ನು ದೊಡ್ಡ ಪ್ರಮಾಣದ ನೀರಿನಲ್ಲಿ ಸುಮಾರು ಹೊತ್ತು ನೆನೆಸಲಾಗುತ್ತದೆ ಮತ್ತು ಅವುಗಳನ್ನು ಚೆನ್ನಾಗಿ ನೆನೆಸಿದ ನಂತರ ಕೆಳಗಿನಿಂದ ಬಿಸಿ ಮಾಡುವ ಮೂಲಕ ಸಂಸ್ಕರಿಸಲಾಗುತ್ತದೆ. ಈ ಪ್ರಕ್ರಿಯೆಗೆ ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಫಲಿತಾಂಶ ಅತ್ಯುತ್ತಮ ಗುಣಮಟ್ಟದ ಪದಾರ್ಥಗಳಿಂದ ತಯಾರಿಸಿದ ಔಷಧ ತಯಾರಾಗುತ್ತದೆ. ಈ ರೀತಿ ತಯಾರಿಸಿದ ಉತ್ಪನ್ನಗಳು ಸ್ಕಿನ್ ಡಿಸೀಸಸ್, ಜಾಯಿಂಟ್ ಪೇನ್ಸ್, ಹೇರ್ ಫಾಲ್ ಅಂಡ್ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ ತಡೆಯಲು ಸಹಕಾರಿ. ಇದು ಉತ್ತಮ ಪ್ರಾಡಕ್ಟ್ ಎಂಬುದರಲ್ಲಿ ಸಂಶಯವಿಲ್ಲ. ಈ ಕ್ರಮಬದ್ಧ ಪ್ರಕ್ರಿಯೆಯೇ ಔಷಧವನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುತ್ತದೆ. ಬಿ ಬೆಟರ್ ಉತ್ಪನ್ನಗಳಲ್ಲಿ ಅಗತ್ಯವಿರುವಲ್ಲಿ ಕೆಲವು ಪದಾರ್ಥಗಳಿಗೆ ಈ ವಿಧಾನವನ್ನು ಅನುಸರಿಸಲಾಗುತ್ತಿದೆ ಎಂದು ನನಗೆ ತಿಳಿದುಬಂದಿದೆ. ಇದು ಉತ್ತಮ ಫಲಿತಾಂಶ ನೀಡುತ್ತದೆ. ಸರ್, ಸ್ಪೈನ್ಗೆ ಸಂಬಂಧಿಸಿದ ಅತ್ಯುತ್ತಮ ಔಷಧ ಪರಿಚಯಿಸಿದ್ದೀರಿ ಮತ್ತು ಉತ್ತಮ ರಿಸಲ್ಟ್ ನೀಡುತ್ತದೆ ಎಂದು ಹೇಳಿದ್ದೀರಿ. ಹೇಗೆ ಆರ್ಡರ್? ಇದು ಸ್ಪೈನ್ ಊರ್ಜಾ. ಎಸ್, ಹೌದು. ಈ ಪ್ರಾಡಕ್ಟ್ನ ಹೆಸರು ಬಹು ಚೆನ್ನಾಗಿದೆ. ಇದು ತುಂಬಾ ಒಳ್ಳೆಯ ಹೆಸರು. ಕೆಲವೊಮ್ಮೆ ಹೆಸರು ಮುಖ್ಯವಾಗುತ್ತದೆ. ಊರ್ಜಾ ಹೆಸರು ನಿಮಗೆ ಉಜ್ವಲವಾದ ರಿಸಲ್ಟ್ ನೀಡುತ್ತದೆ ಎಂದು ಹೇಳಬಹುದು. ಇದರಲ್ಲಿ ಅನುಮಾನವಿಲ್ಲ. ಬಿ ಬೆಟರ್ನ ಸ್ಪೈನ್ ಊರ್ಜಾ. ನೀವು ಇದನ್ನು ಆರ್ಡರ್ ಮಾಡಬಹುದು. ಬಿ ಬೆಟರ್ ಕಂಪನಿ ಔಷಧ ನಾನು ನನ್ನ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದೀವಿ. ಡೈಲಿ 2 ಡೋಸ್. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಿ ಬೆಟರ್ ಅವರು ಅಶ್ವಗಂಧನ ಯೂಸ್ ಮಾಡ್ತಾ ಇದ್ದೀನಿ. ನೋವೆಲ್ಲ ಕಮ್ಮಿಯಾಗಿದೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಸೈಡ್ ಎಫೆಕ್ಟ್ ಏನೂ ಇಲ್ಲ. 2 ಬಾಟ್ಲ್ ಯೂಸ್ ಮಾಡಿದ್ಮೇಲೆ ಮುಕ್ಕಾಲು ಭಾಗ ನೋವಾಯಿತು. ಬಾಡಿಯಲ್ಲಿ ಏನೋ ಒಂಥರ ಉತ್ಸಾಹ. ಪ್ರತಿಯೊಬ್ಬರು ಕೂಡ ಇದನ್ನ ನಂಬಿ ನೀವು ಬಳಸಬಹುದು. ಬಿ ಬೆಟರ್ ಅವರ ಟ್ಯಾಬ್ಲೆಟ್ ಅನ್ನ ತರಿಸ್ಕೊಂಡು ತಿಂದ್ಮೇಲೆ ನೋವೆಲ್ಲ ಕಮ್ಮಿ ಆಯ್ತು. ಬಿ ಬೆಟರ್ ಜಾಯಿಂಟ್ ಸಪೋರ್ಟ್ ಆರ್ಡರ್ ಮಾಡಿ ನಾನು ತಗೊಂಡೆ. 1.5 ತಿಂಗಳಲ್ಲಿ ನನ್ನ ಕಾಲ್ ನೋವೆಲ್ಲ ಪೂರ್ತಿಯಾಗಿ ಗುಣ ಆಯ್ತು. ಬಿ ಬೆಟರ್ ಮಧುಮೇಹ ಟ್ಯಾಬ್ಲೆಟ್ ತಗೊಂಡೆ. 6 ತಿಂಗಳು ಯೂಸ್ ಮಾಡಿದೆ. ನಂಗೆ ಒಳ್ಳೆ ರಿಸಲ್ಟ್ ಬಂತು.
ನಾನೇ 2 ಬಾಕ್ಸ್ ಯೂಸ್ ಮಾಡಿದ್ಮೇಲೆ ಅದು ಪೂರ್ತಿ ರಿಸಲ್ಟ್ ಬಂತು. 55 ದಿನದಲ್ಲಿ ಎಲ್ಲವೂ ಕೂಡ ಕಮ್ಮಿ ಆಯಿತು. ತುಂಬಾ ಸಂತೋಷವಾಗಿದ್ದೀನಿ. 1 ತಿಂಗಳಲ್ಲಿ ಎಲ್ಲವೂ ಕೂಡ ಗುಣ ಆಗ್ಬಿಟ್ಟಿದೆ. ಸಂತೋಷವಾಗಿದ್ದೀನಿ. ಈ ಔಷಧ ಬಿ ಬೆಟರ್ನ ಆಯುರ್ವೇದಿಕ್ ಔಷಧವಾಗಿದೆ. ತುಂಬ ಚೆನ್ನಾಗಿದೆ. ನಿಯಮಿತವಾಗಿ ಬಳಸ್ತಾ ಇದ್ದೀನಿ. ಅತ್ಯುತ್ತಮವಾಗಿದೆ. ಚೆನ್ನಾಗಿ ಕೆಲಸ ಮಾಡುತ್ತೆ. ಚೆನ್ನಾಗಿ ವರ್ಕ್ ಆಗುತ್ತೆ. ಬಿ ಬೆಟರ್, ಥ್ಯಾಂಕ್ಸ್. ಬಿ ಬೆಟರ್ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿದೆ. ಯಪ್ಪನ್ ಯಾತ್ರೆ ಮಾಡ್ತಾ ಇದ್ದೀನಿ. ನಂಗೆ ನೋವಿಲ್ಲ, ಏನೂ ಇಲ್ಲ, ಚೆನ್ನಾಗಿದ್ದೀನಿ.